ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21 ನಲ್ಲಿ 657 ಅಂಡ್ 100 ಅಂತ ಕೊಟ್ಬಿಟ್ಟು ಇದ್ರದ್ದು ಪ್ರಾಡಕ್ಟ್ ಕನ್ನಡದಲ್ಲಿ ಇದ್ರ ಗುಣಲಬ್ಧ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಜಸ್ಟ್ ಮಲ್ಟಿಪ್ಲೈ ಮಾಡೋದು ಅಷ್ಟೇ. 657 ಇಂಟು 100 ಪ್ರಾಡಕ್ಟ್ ಅಥವಾ ಗುಣಲಬ್ಧ ಅಂದರೆ ಜಸ್ಟ್ ಮಲ್ಟಿಪ್ಲೈ ಮಾಡಿ. ಇದರಲ್ಲೂ ಅಷ್ಟೇ 10 100 1000 ಆ ರೀತಿ ಕೊಟ್ಟಾಗ ಏನು ಮಾಡಿ ಅಂದರೆ 657 ಅಂತ ಬರ್ಕೊಂಡು ಇಲ್ಲಿ 2 0 ಇದೆ, ಜಸ್ಟ್ 2 0 ಹಾಕ್ಬಿಡಿ. ಆಯಿತಾ, ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ 381 ಇಂಟು 1000 ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಇದರ ಗುಣಲಬ್ಧ ಅಥವಾ ಪ್ರಾಡಕ್ಟ್ ಕೇಳಿದ್ದಾನೆ. ಏನು ಮಾಡಬೇಕು? ಜಸ್ಟ್ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್. ಆಯಿತಾ, 381 ಬರ್ಕೊಳ್ಳಿ. 381 ಬರ್ಕೊಂಡು ಆಯಿತಾ, ಇಲ್ಲಿ 1000 ಇರೋದ್ರಿಂದ 3 zeros ಇದೆ, ಇಲ್ಲಿ 3 zeros ಬರ್ಕೊಳ್ಳಿ ಅಷ್ಟೇ. ತುಂಬ ಸಿಂಪಲ್ ಆಗಿದೆ. ಆಪ್ಷನ್ ಏನು ಬರುತ್ತೆ ಇದಕ್ಕೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 2010ನಲ್ಲಿ 2010ನೇ ಇಸ್ವಿಲಿ ಯಾವುದೋ ಒಂದು ಸಿಟಿದು ಪಾಪ್ಯುಲೇಷನು 2,12,036 ಇರ್ತಂತೆ. ಆಯಿತಾ, ನೆಕ್ಸ್ಟ್ ಇಯರ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಯರು ಪಾಪ್ಯುಲೇಷನ್ನು 34,987 ಜಾಸ್ತಿ ಆಗುತ್ತಂತೆ. ಆಯಿತಾ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 2010ರಲ್ಲಿ ಒಂದು ಸಿಟಿದು ಪಾಪ್ಯುಲೇಷನ್ನು 2,12,036 ಇತ್ತಂತೆ. ನೆಕ್ಸ್ಟ್ ಇಯರು 34,987 ಜಾಸ್ತಿ ಆಯ್ತಂತೆ. ಹಾಗಾದರೆ 2011ರಲ್ಲಿ ಅದ್ರ ಪಾಪ್ಯುಲೇಷನ್ ಎಷ್ಟಿತ್ತು ಅಂತ ಕೇಳಿದ್ದಾರೆ. ಆಯಿತಾ, ಇದ್ರ ಪಾಪ್ಯುಲೇಷನ್ ಎಷ್ಟಿತ್ತು ಅಂತ ಕೇಳಿದ್ದಾನೆ. ಜಸ್ಟ್ ಆ್ಯಡ್ ಮಾಡಿ. ನೆಕ್ಸ್ಟ್ ಇಯರ್ ಅಂದರೆ 2011 ಅಂತ. ಆಯಿತಾ, 2010 ನೆಕ್ಸ್ಟ್ ಇಯರ್ ಅಂದರೆ ಇದು 2011 ಅಂತ. 2010 ನೆಕ್ಸ್ಟ್ ಇಯರ್ ಅಂದರೆ 2011. 2011ರಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಆಯಿತಾ, 2011ರಲ್ಲಿ 34,987 ಜಾಸ್ತಿ ಆಗಿದೆ. ಇವೆರಡನ್ನು ಆ್ಯಡ್ ಮಾಡಿ. ಇವೆರಡನ್ನು ಆ್ಯಡ್ ಮಾಡೋದ್ರಿಂದ 2011ರಲ್ಲಿ ಟೋಟಲ್ ಪಾಪ್ಯುಲೇಷನ್ ಗೊತ್ತಾಗುತ್ತೆ. ಆಯಿತಾ, ಒಟ್ಟು ಜನಸಂಖ್ಯೆ ಗೊತ್ತಾಗುತ್ತೆ. 6 12 13ಕ್ಕೆ 3 1 ಕ್ಯಾರಿ 12 2 1 ಕ್ಯಾರಿ 10 10 1 4 3 7 3 1 4 2 2,47,023 2,47,023. ಆಯಿತಾ, ನೆಕ್ಸ್ಟ್ ಇಯರ್ ಅಂದರೆ 2011ರಲ್ಲಿ ಆ ಸಿಟಿದು ಪಾಪ್ಯುಲೇಷನ್ನು 2,47,023 ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24 ಏನು ಕೊಟ್ಟಿದ್ದಾನೆ ಅಂದರೆ 2005ನೇ ಇಸ್ವಿಲಿ ಯಾವುದೋ ಒಂದು ಸಿಟಿದು ಪಾಪ್ಯುಲೇಷನ್ನು 9,63,042 ಇತ್ತಂತೆ. ಆಯಿತಾ, 2005ನೇ ಇಸ್ವಿಲಿ ಯಾವುದೋ ಒಂದು ಸಿಟಿದು ಪಾಪ್ಯುಲೇಷನ್ನು 9,63,042 ಇತ್ತಂತೆ. ಆಯಿತಾ, ಅದಾದಮೇಲೆ 2006ನೇ ಇಸ್ವಿಲಿ ನೆಕ್ಸ್ಟ್ 2006ನೇ ಇಸ್ವಿಲಿ ಆ ಸಿಟಿದು ಪಾಪ್ಯುಲೇಷನ್ನು 9,87,864 ಆಯ್ತಂತೆ. ಆಯಿತಾ, 2005ರಲ್ಲಿ 9,63,042 ಇತ್ತು. 2006ರಲ್ಲಿ 9,87,864 ಪಾಪ್ಯುಲೇಷನ್ ಇತ್ತಂತೆ. ಹಾಗಾದರೆ ಎಷ್ಟು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅಂತ ಕೇಳಿದ್ದಾರೆ. 2005ನೇ ಇಸ್ವಿಲಿ ಹೋಲ್ಸ್ಕೊಂಡ್ರೆ 2006ನೇ ಇಸ್ವಿಲಿ ಪಾಪ್ಯುಲೇಷನ್ ಎಷ್ಟು ಜಾಸ್ತಿ ಆಯಿತು ಅಂತ ಕೇಳಿದ್ದಾನೆ. ಆಯಿತಾ, ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಜಸ್ಟ್ ಮೈನಸ್ ಮಾಡಿ. ಜಸ್ಟ್ ಇದರಿಂದ ಇದನ್ನು ಮೈನಸ್ ಮಾಡಿ. 4ರಲ್ಲಿ 2 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. 6ರಲ್ಲಿ 4 ಅಂದರೆ 2 8 4 2. ಆಯಿತಾ, ಇದು 0 ಆಗುತ್ತೆ. ಪಾಪ್ಯುಲೇಷನ್ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಇದು 0 ತೆಗೆದಾಕಿ 24,822 ಜಾಸ್ತಿ ಆಗುತ್ತೆ. 24,822 ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25 ನಾವು ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರಾಹುಲ್ ಅನ್ನೋನು 2 ಮನೆ ಪರ್ಚೇಸ್ ಮಾಡ್ತಾನಂತೆ. 2 ಮನೆನ ಖರೀದಿ ಮಾಡ್ತಾನಂತೆ. ಒಂದು ಮನೆನ 9,38,607 ರೂಪಾಯಿಗೆ ಪರ್ಚೇಸ್ ಮಾಡ್ತಾನಂತೆ. ಇನ್ನೊಂದು ಮನೆನ 16,40,786 ರೂಪಾಯಿಗೆ ಪರ್ಚೇಸ್ ಮಾಡ್ತಾನಂತೆ. ಹಾಗಾದರೆ ಟೋಟಲ್ ಆಗಿ ಅವ್ನು ಎಷ್ಟು ಖರ್ಚು ಮಾಡಿದ್ದಾನೆ ಅಂತ ಕೇಳಿದ್ದಾರೆ. ಆಯಿತಾ, ಟೋಟಲ್ ಆಗಿ ಎಷ್ಟು ಖರ್ಚು ಮಾಡಿದೆ ಅಂತ ಕೇಳಿದರೆ ಹಂಗಂದ್ರೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಆಯಿತಾ, 6 12 13ಕ್ಕೆ 3 1 8 1 9 6 12 13ಕ್ಕೆ
3 1 8 1 9 4 3 7 15ಕ್ಕೆ 5 1. ಸೊ ಟೋಟಲಾಗಿ ಅವನು ಎಷ್ಟು ಖರ್ಚು ಮಾಡಿದ ಅಂದರೆ 25,79,393 ರೂಪಾಯಿ ಅವನು ಟೋಟಲಾಗಿ ಖರ್ಚು ಮಾಡಿರೋದು. 25,79,393. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 26 ನೋಡಿ. ಕ್ವಶನ್ ನಂಬರ್ 26 ಅಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ ದ ಸಮ್ ಆಫ್ ಟೂ ನಂಬರ್ ಈಸ್, ಎರಡು ಸಂಖ್ಯೆಗಳ ಮೊತ್ತ. ಆಲ್ರೆಡಿ ನಾನು ಸೆಕೆಂಡ್ ಚಾಪ್ಟರಲ್ಲಿ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಮ್ ಆಫ್ ಟೂ ನಂಬರ್, ಡಿಫ್ರೆನ್ಸ್ ಆಫ್ ಟೂ ನಂಬರ್, ಪ್ರಾಡಕ್ಟ್ ಆಫ್ ಟೂ ನಂಬರ್, ಡಿವಿಷನ್ ಆಫ್ ಟೂ ನಂಬರ್, ಅಥವಾ ಎರಡು ಸಂಖ್ಯೆಗಳ ಮೊತ್ತ, ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ, ಎರಡು ಸಂಖ್ಯೆಗಳ ಗುಣಲಬ್ಧ, ಎರಡು ಸಂಖ್ಯೆಗಳ ಭಾಗಾಕಾರ ಅಂತ ಕೊಟ್ಟರೆ ಯಾವ ರೀತಿ ಫಾರ್ಮುಲಾ ಬರ್ಕೋಬೋದು ಅನ್ನೋದನ್ನ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದರಲ್ಲಿ ಏನು ಕೊಟ್ಟಿದ್ದಾನೆ? ದ ಸಮ್ ಆಫ್ ಟೂ ನಂಬರ್ ಈಸ್, ದ ಸಮ್ ಆಫ್ ಟೂ ನಂಬರ್, ಎರಡು ಸಂಖ್ಯೆಗಳ ಮೊತ್ತ. ಈ ವರ್ಡ್ ಕೇಳಿದ ತಕ್ಷಣ ನೀವೇನು ಬರ್ಕೋಬೇಕು? ಈ ರೀತಿ ಬರ್ಕೋಬೇಕು. ಎರಡು ಸಂಖ್ಯೆಗಳ ಮೊತ್ತ ಅಂದ ತಕ್ಷಣ a ಪ್ಲಸ್ ಬಿ ಇಸ್ ಈಕ್ವಲ್ ಟು, ಆಯ್ತಾ? ಎರಡು ಸಂಖ್ಯೆಗಳ ಮೊತ್ತ, ಎರಡು ಸಂಖ್ಯೆಗಳ ಮೊತ್ತ, ಸಮ್ ಆಫ್ ಟೂ ನಂಬರ್ ಅಂದ ತಕ್ಷಣ ಈ ರೀತಿ ಬರ್ಕೋಬೇಕು. ಏನು ಕೊಟ್ಟಿದ್ದಾನೆ ಅಲ್ಲಿ? 39,67,439 ಅಂತ ಕೊಟ್ಟಿದ್ದಾನೆ. 439 ಅಂತ ಕೊಟ್ಟಿದ್ದಾನೆ, ಆಯ್ತಾ? ಸಮ್ ಆಫ್ ಟೂ ನಂಬರ್, ಎರಡು ಸಂಖ್ಯೆಗಳ ಮೊತ್ತ ಈಕ್ವಲ್ ಟು 39,67,439 ಅಂತ ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ಸಂಖ್ಯೆ, ಆಯ್ತಾ? ಇಫ್ ಒನ್ ನಂಬರ್ ಈಸ್, ಅದ್ರಲ್ಲಿ ಒಂದು ಸಂಖ್ಯೆ, ಅದ್ರಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆ, ನಾನು ಬಿನೇ ಅಂತ ಬರ್ಕೋತೀನಿ, ಆಯ್ತಾ? ಅದ್ರಲ್ಲಿ ಒಂದು ಸಂಖ್ಯೆ 16,78,546 ಆಗಿದ್ರೆ, ಆಯ್ತಾ? ಇಲ್ಲಿ ಎರಡು ಸಂಖ್ಯೆ ಇದೆ, ಎ ಮತ್ತೆ ಬಿ ಅನ್ನೋದು ಎರಡು ಸಂಖ್ಯೆ ಇದೆ, ಆಯ್ತಾ? ಅದರಲ್ಲಿ ಒಂದು ಸಂಖ್ಯೆ, ಅದರಲ್ಲಿ ಒಂದು ಸಂಖ್ಯೆ ನಾನು ಬಿ ಅಂತ ತಗೋತೀನಿ. ಎ ಪ್ಲಸ್ ಬಿ ಎರಡು ಸಂಖ್ಯೆ ಅಲ್ಲ, ಅದರಲ್ಲಿ ಒಂದು ಸಂಖ್ಯೆದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಅದ್ರ ಒಂದು ಸಂಖ್ಯೆದ ವ್ಯಾಲ್ಯೂ 16,78,546 ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಇನ್ನೊಂದು ಸಂಖ್ಯೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಇನ್ನೊಂದಂದ್ರೆ ಏನ ಫೈಂಡ್ ಔಟ್ ಮಾಡಬೇಕು, ಆಯ್ತಾ? ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. 39,67,439 ಅಂತ ಬರ್ಕೊಳ್ಳಿ, ಆಯ್ತಾ? ಎ ಅಂತ ಬರ್ಕೊಂಡು ಇದನ್ನ ಆ ಕಡೆ ಇದು ಮಾಡಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಎ ಅಂದರೆ ಅನ್ನೋನ್ ಕ್ವಾಂಟಿಟಿ ಒಂದು ಕಡೆ ಇರಬೇಕು, ಪಾಸಿಟಿವ್ ಆಗಿರಬೇಕು. ಇದು ಒಂದು ಕಡೆ ಇಟ್ಕೊಂಡು ಇದನ್ನ ಆ ಕಡೆ ತಳ್ಳಿ. ಆ ಕಡೆ ತಳ್ಳೋದು ಏನಾಗುತ್ತೆ? 39,67,439 ಮೈನಸ್, ಇದು ಮೈನಸ್ ಆಗುತ್ತೆ, ಪ್ಲಸ್ ಇದೆ, ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಮೈನಸ್ ಆಗುತ್ತೆ. 16,78,546 ಆಗುತ್ತೆ, ಆಯ್ತಾ? ಇದನ್ನ ಮೈನಸ್ ಮಾಡಿ ನಿಮ್ಗೆ ಆನ್ಸರ್ ಏನು ಬರುತ್ತೆ? ಇದರಿಂದ ಇದನ್ನ ಮೈನಸ್ ಮಾಡಿ 22,88,893 ಬರುತ್ತೆ ಆನ್ಸರ್, ಆಯ್ತಾ? ಆನ್ಸರ್ ನಿಮಗೆ 22,88,893 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಬರುತ್ತೆ, ಆಯ್ತಾ? ಇದೇ ಕ್ವಶನ್ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಆಯ್ತಾ? ಇಲ್ಲಿ ಎರಡು ಸಂಖ್ಯೆಗಳ ಮೊತ್ತ, ಸಮ್ ಆಫ್ ಟೂ ನಂಬರ್ ಅಂತ ಕೊಟ್ಟಿದ್ದಾನೆ. ಅವನೇನಾರ ಸಮ್ ಆಫ್ ಟೂ ನಂಬರ್ ಈಕ್ವಲ್ ಟು 5 ಅಂತ ಏನಾರ ಕೊಟ್ಟಿದ್ರು, ಆಯ್ತಾ? ಇಲ್ಲಿ ನೋಡಿ ನಂಬರ್ ಎಷ್ಟಿದೆ, ಇಷ್ಟು ಉದ್ದ ಇದೆ, ಹನುಮಂತನ ಬಾಲ ಥರ. ಅದ್ರ ಬದಲು ಸಮ್ ಆಫ್ ಟೂ ನಂಬರ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದಾನೆ ಅದರಲ್ಲಿ, ಆಯ್ತಾ? ದ ಸಮ್ ಆಫ್ ದ ಟೂ ನಂಬರ್, ಎರಡು ಸಂಖ್ಯೆಗಳ ಮೊತ್ತ 5 ಅಂತ ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ಸಂಖ್ಯೆ, ಅದರಲ್ಲಿ ಒಂದು ಸಂಖ್ಯೆ 2 ಆದರೆ, ಅದರಲ್ಲಿ ಒಂದು ಸಂಖ್ಯೆ 2 ಆದರೆ ಇನ್ನೊಂದು ಸಂಖ್ಯೆನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ ಅಂತ ತಿಳ್ಕೊಳ್ಳಿ, ಆಯ್ತಾ? ಇಲ್ಲಿ ನೋಡಿ, ಸಮ್ ಆಫ್ ಟೂ ನಂಬರ್ ಈಕ್ವಲ್ ಟು ಒಂದು ನಂಬರ್ ಕೊಟ್ಟಿದ್ದಾನೆ, ಅದರಲ್ಲಿ ಒಂದು ನಂಬರು ಕೊಟ್ಬಿಟ್ಟು ಇನ್ನೊಂದು ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಅದೇ ಲೆಕ್ಕನ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸಮ್ ಆಫ್ ಟೂ ನಂಬರು 5 ಅಂತ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಒಂದು ನಂಬರು 2 ಅಂತ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ, ಇನ್ನೊಂದು ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ತುಂಬ ಸಿಂಪಲ್ ಆಗಿದೆ ನೋಡಿ. 2 ಆ ಕಡೆ ಹೋದ್ರೆ ಏನಾಗುತ್ತೆ? ಇಲ್ಲಿ ಎ ಉಳ್ಕೊಳ್ಳುತ್ತೆ, 2 ಆ ಕಡೆ ಹೋದರೆ 5 ಮೈನಸ್ 2 ಆಗುತ್ತೆ. ಎ ಇಸ್ ಈಕ್ವಲ್ ಟು 5 ಮೈನಸ್ 2 ಅಂದರೆ ಎ ಇಸ್ ಈಕ್ವಲ್ ಟು 3 ಅಂತ ಬರುತ್ತೆ, ಆಯ್ತಾ? ಈ ಲೆಕ್ಕ ನೀವೇನಾದ್ರು ಅರ್ಥ ಮಾಡ್ಕೊಂಡು ಈ ಲೆಕ್ಕನ ತುಂಬ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಸೇಮ್ ಕಾನ್ಸೆಪ್ಟ್ ಅಷ್ಟೇ, ನಂಬರ್ ಜಾಸ್ತಿ ಕೊಟ್ಟಿದ್ದಾನೆ, ಆಯ್ತಾ? ಸಮ್ ಆಫ್ ಟೂ ನಂಬರ್ ಈಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ರೆ, ಇಫ್ ಒನ್ ನಂಬರ್ ಇಸ್, ಅದರ ಒಂದು ನಂಬರ್ 2 ಅಂತ ಕೊಟ್ಟರೆ ಇನ್ನೊಂದು ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಹಾಗೇನು ಮಾಡಿ ಅಂದರೆ 2ನ ಆ ಕಡೆ ಕಳಿಸಿ, ಮೈನಸ್ ಆಗುತ್ತೆ, 5 ಮೈನಸ್ 2 ಅಂದರೆ 3 ಆಗುತ್ತೆ, ಆಯ್ತಾ? ಇದಕ್ಕೂ ಸೇಮ್ ಪ್ರೊಸೀಜರ್ ಯೂಸ್ ಮಾಡಿ ಸಾಲ್ವ್ ಮಾಡಿ, ಆಯ್ತಾ? ಸಬ್ಟ್ರಾಕ್ಷನ್ ನನಗೆ ಗೊತ್ತಿದೆ,
ನೀವು ಆಲ್ರೆಡಿ ಮಾಸ್ಟರ್ ಪೀಸ್ ಆಗಿರ್ತೀರಾ, ನೀವೇ ಸಾಲ್ವ್ ಮಾಡಿ. ಸಬ್ಟ್ರಾಕ್ಟ್ ಮಾಡೋದು ನಿಮಗೆ ಇದು ಬರುತ್ತೆ. ಕ್ವಶನ್ ನಂಬರ್ 26ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 27 ನೋಡಿ. ಕ್ವಶನ್ ನಂಬರ್ 27 ಏನು ಕೊಟ್ಟಿದೆ ಅಂದರೆ, ಕಪಿಲ್ ಅನ್ನೋನು ಬ್ಯಾಂಕ್ ಹೋಗ್ಬಿಟ್ಟು ಒಂದಿನ 63,23,210 ರೂಪಾಯಿ ಡೆಪಾಸಿಟ್ ಮಾಡ್ತಾನೆ. ಒಂದಿನ ಬ್ಯಾಂಕ್ ಹೋಗ್ತಾನೆ, ಬ್ಯಾಂಕ್ ಹೋಗ್ಬಿಟ್ಟು 63,23,210 ರೂಪಾಯಿನ ಡೆಪಾಸಿಟ್ ಮಾಡ್ತಾನೆ. 63,23,210 ರೂಪೀಸ್ನ ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡ್ತಾನೆ ಒಂದಿನ. ಅದಕ್ಕೆ ಪ್ಲಸ್ ಅಂತ ಹಾಕಿದ್ರಿ. ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡಿದ್ರೆ ಪ್ಲಸ್ ಅಂತ ಹಾಕ್ತೀವಿ, ಅಲ್ಲಿಂದ ಹಣನ ವಿಡ್ರಾ ಮಾಡಿದ್ರೆ ಮೈನಸ್ ಅಂತ ಬರ್ಕೋತೀವಿ. ಅಲ್ಲಿಂದ ಹಣನ ವಾಪಸ್ ತಗೊಂಡ್ರೆ ನಾವು ಮೈನಸ್ ಅಂತ ಬರ್ಕೋತೀವಿ. ಆಯಿತಾ. ಒಂದಿನ ಹೋಗ್ಬಿಟ್ಟು 63,23,210 ರೂಪಾಯಿನ ಡೆಪಾಸಿಟ್ ಮಾಡ್ತಾನೆ. ಅದಾದಮೇಲೆ ನೆಕ್ಸ್ಟ್ ಡೇ ಅಥವಾ ಇನ್ನೊಂದು ದಿನ ಹೋಗ್ಬಿಟ್ಟು 11,46,875 ರೂಪೀಸ್ನ ವಿತ್ಡ್ರಾ ಮಾಡ್ಕೋತಾನೆ. ವಿತ್ಡ್ರಾ ಅಂದರೆ ಹಣನ ಬ್ಯಾಂಕಿಂದ ತಗೊಂಡು ಬರ್ತಾನೆ. ಹಾಗಾದರೆ ಅವನ ಅಕೌಂಟಲ್ಲಿ ಎಷ್ಟು ಹಣ ಉಳಿದಿದೆ ಅಂತ ಕೇಳಿದರೆ, ಅವನ ಅಕೌಂಟಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕೇಳಿದರೆ, ಜಸ್ಟ್ ಇದರಿಂದ ಇದನ್ನು ಮೈನಸ್ ಮಾಡಿ. ಇದೇನಾಗುತ್ತೆ 10ನಲ್ಲಿ 5 ಅಂದರೆ 5, ಇದು 0 ಆಗುತ್ತೆ, 10 ಆಗುತ್ತೆ. 10ನಲ್ಲಿ 7 ಅಂದರೆ 3, ಇದು 1 ಆಗುತ್ತೆ. 11ರಲ್ಲಿ 8 ಅಂದರೆ 3, ಇದು 12ರಲ್ಲಿ 6 ಅಂದರೆ 6, ಆ ಕಡೆ 1 ಹೋಗುತ್ತೆ. 11ರಲ್ಲಿ 4 ಅಂದರೆ 7, ಇದು 2ರಲ್ಲಿ 1 ಅಂದರೆ 1, 6ರಲ್ಲಿ 1 ಅಂದರೆ 5. ಅವನ ಅಕೌಂಟಲ್ಲಿ 51,76,335 ರೂಪಾಯಿ ಉಳಿದಿದೆ. ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28 ಏನು ಕೊಟ್ಟಿದೆ ಅಂದರೆ, 17 ಹುಡುಗರಿಗೆ 612 ಮಾವಿನ ಹಣ್ಣುಗಳನ್ನು ಸಮನಾಗಿ ಹಂಚಿದರೆ ಪ್ರತಿಯೊಬ್ಬ ಹುಡುಗನಿಗೆ ಎಷ್ಟು ಸಿಗುತ್ತದೆ ಅಂತ ಕೇಳಿದರೆ. ಆಯಿತಾ. 612 mangoes are to be distributed among 17 boys. What is the share of each boy ಅಂತ. ಆಯಿತಾ. 612 ಮಾವಿನ ಹಣ್ಣ ತಗೊಂಡು 17 ಮಕ್ಕಳಿಗೆ ಏನಾರ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಒಬ್ಬೊಬ್ರಿಗೆ ಎಷ್ಟು ಸಿಗುತ್ತೆ ಅಂತ ಕೇಳಿದರೆ. ಆಯಿತಾ. ನೋಡಿ ಎಷ್ಟು ಜನ ಇರೋದು ಹುಡುಗರು, 17 ಬಾಯ್ಸ್ ಇದ್ದಾರೆ. 17 ಬಾಯ್ಸ್ ಇದ್ದಾರೆ. ಮ್ಯಾಂಗೋಸ್ ಎಷ್ಟಿದೆ? ಮ್ಯಾಂಗೋಸು 612 ಮ್ಯಾಂಗೋಸ್ ಇದೆ. ಆಯಿತಾ. 17 ಬಾಯ್ಸ್ ಇದ್ದಾರೆ, 612 ಮ್ಯಾಂಗೋಸ್ ಇದೆ. ಆಯಿತಾ. 612 ಮ್ಯಾಂಗೋಸ್ನ 17 ಬಾಯ್ಸ್ಗೆ ಸಮನಾಗಿ ಹಂಚಿದ್ರೆ ಒಬ್ಬೊಬ್ರಿಗೆ ಎಷ್ಟು ಸಿಗುತ್ತೆ ಅಂತ ಕೇಳಿದ್ದಾರೆ. ಆಯಿತಾ. 17 ಜನಕ್ಕೆ, 17 ಮಕ್ಕಳಿಗೆ 612 ಮ್ಯಾಂಗೋಸ್ ಅಂದರೆ ಒಬ್ಬ ಹುಡುಗನಿಗೆ ಎಷ್ಟು ಸಿಗುತ್ತೆ? 612/17 ಅಂತ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಒಬ್ಬೊಬ್ಬನಿಗೆ 36 ಮ್ಯಾಂಗೋ ಸಿಗುತ್ತೆ. ಆಯಿತಾ. ಒಬ್ಬೊಬ್ಬನಿಗೆ 36 ಮ್ಯಾಂಗೋ ಸಿಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಇಲ್ಲಿ ನೋಡಿ, ಇದು ಯಾವ ರೀತಿ ಇದೆ ಅಂದರೆ, ಇದನ್ನು ಯೂನಿಟರಿ ಮೆಥಡ್ ಅಂತ ಹೇಳ್ತಾರೆ. ಯೂನಿಟರಿ ಮೆಥಡ್ ಅಥವಾ ಕನ್ನಡದಲ್ಲಿ ಏಕಮಾನ ಪದ್ಧತಿ ಅಂತ ಹೇಳ್ತಾರೆ. ನೋಡಿ, 17 ಜನಕ್ಕೆ, 17 ಹುಡುಗರಿಗೆ 612 ಮ್ಯಾಂಗೋಸ್ ಫಸ್ಟ್ ಸ್ಟೆಪ್ಪಲ್ಲಿ ಬರ್ಕೋಬೇಕು. ಕ್ವಶನ್ ಏನು ಕೊಟ್ಟಿದ್ದೇನೆ ಅದನ್ನು ಈ ರೀತಿ ಫಸ್ಟ್ ಸ್ಟೆಪ್ಪಲ್ಲಿ ಬರ್ಕೊಳ್ಳಿ. 17 ಹುಡುಗರಿಗೆ 612 ಮ್ಯಾಂಗೋಸ್. ಆಯಿತಾ. ಒಬ್ಬ ಹುಡುಗನಿಗೆ ಎಷ್ಟು ಅಂದರೆ, ಒಬ್ಬ ಹುಡುಗನಿಗೆ 17ನ ಡಿವೈಡ್ ಮಾಡಿ. ಸೆಕೆಂಡ್ ಸ್ಟೆಪ್ಪಲ್ಲಿ 17ನ ಡಿವೈಡ್ ಮಾಡಿ ಆನ್ಸರ್ ನಿಮಗೆ 36 ಬರುತ್ತೆ. ಬೇಕು ಅಂದರೆ ಇದನ್ನು ಈ ರೀತಿ ಸಾಲ್ವ್ ಮಾಡ್ತೀನಿ. ನೋಡಿ, 17ಇಂದ 612ನ ಡಿವೈಡ್ ಮಾಡೋದು. 17 3s 51. ಆಯಿತಾ. 10 ಆಯಿತು. ಆಯಿತಾ. ಇದನ್ನು ಕೆಳಗಡೆ ಇಳಿಸ್ಕೊಳ್ಳಿ. ಆಯಿತಾ. 17 6 102 000. ಆಯಿತಾ. ಇದು ಕೋಶೆಂಟು ಅಥವಾ ಭಾಗಲಬ್ಧ 36 ಬರುತ್ತೆ. ಆಯಿತಾ. ಆನ್ಸರ್ 36. ಒಬ್ಬ ಹುಡುಗನಿಗೆ 36 ಮ್ಯಾಂಗೋಸ್ ಸಿಗುತ್ತೆ. ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 29 ನೋಡಿ. ಕ್ವಶನ್ ನಂಬರ್ 29 ಏನು ಕೊಟ್ಟಿದ್ದಾರೆ ಅಂದರೆ, 23 ಮಕ್ಕಳು, 23 ಸ್ಟೂಡೆಂಟ್ಸು ಪಿಕ್ನಿಕ್ ಹೋಗಿದ್ದಾರಂತೆ. ಟೋಟಲ್ ಆಗಿ ಆ ಪಿಕ್ನಿಕಲ್ಲಿ 12,995 ರೂಪಾಯಿ ಖರ್ಚಾಗಿದೆಯಂತೆ. ಹಾಗಾದರೆ ಒಬ್ಬೊಬ್ಬರಿಗೆ ಎಷ್ಟು ಖರ್ಚು ಬೀಳುತ್ತೆ ಅಂತ ಕೇಳಿದ್ದಾರೆ. ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 23 ಜನ ಸ್ಟೂಡೆಂಟ್ಸು ಎಲ್ಲೋ ಒಂದು ಕಡೆ ಪಿಕ್ನಿಕ್ ಹೋಗಿದ್ದಾರೆ. ಆಯಿತಾ. ಪಿಕ್ನಿಕ್ ಹೋದಾದ್ಮೇಲೆ ಅಲ್ಲಿ 12,995 ರೂಪಾಯಿ ಖರ್ಚಾಗಿದೆ. ಹಾಗಾದರೆ ಒಬ್ಬೊಬ್ಬರಿಗೆ ಎಷ್ಟು ಖರ್ಚು ಬೀಳುತ್ತೆ ಅಂತ ಕೇಳಿದ್ದಾರೆ. ಆಯಿತಾ. ಅದು ಹಂಗೆ ಬರ್ಕೊಳ್ಳಿ. ಇದನ್ನು ಯೂನಿಟರಿ ಮೆಥಡ್ ಅಥವಾ ಕನ್ನಡದಲ್ಲಿ ಏಕಮಾನ ಪದ್ಧತಿ ಅಂತ ಕರೀತಾರೆ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತ, ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಬರ್ಕೋಬೇಕು. 23 ಸ್ಟೂಡೆಂಟ್ಸ್
23 ಜನ ಸ್ಟೂಡೆಂಟ್ಸ್ಗೆ ಎಷ್ಟು ಖರ್ಚಾಗಿದೆ? 12,995 ರೂಪಾಯಿ ಖರ್ಚಾಗಿದೆ. ಆಯಿತಾ? 23 ಜನ ಸ್ಟೂಡೆಂಟ್ಸ್ಗೆ 12,995 ರೂಪಾಯಿ ಖರ್ಚಾಗಿದೆ. ಫಸ್ಟ್ ಸ್ಟೆಪ್ಪಲ್ಲಿ ಬರ್ಕೊಳ್ಳಿ. ಹಾಗಾದ್ರೆ ಒಬ್ಬ ಸ್ಟೂಡೆಂಟ್ಗೆ ಎಷ್ಟು ಖರ್ಚಾಗುತ್ತೆ? ಒಬ್ಬ ಸ್ಟೂಡೆಂಟ್ಗೆ ಎಷ್ಟು ಖರ್ಚಾಗುತ್ತೆ ಅಂದರೆ 23 ಇದೆಯಲ್ಲ, ಅದನ್ನು ಡಿವೈಡ್ ಮಾಡಿ. 12,995 ಡಿವೈಡೆಡ್ ಬೈ 23 ಅಂತ ಡಿವೈಡ್ ಮಾಡಿ. ಅಷ್ಟೇ. ಫಸ್ಟ್ ಸ್ಟೆಪ್ಪಲ್ಲಿ 23 ಜನ ಸ್ಟೂಡೆಂಟ್ಸ್ಗೆ ಎಷ್ಟು ಖರ್ಚಾಗಿದೆ? 12,995 ರೂಪೀಸ್ ಖರ್ಚಾಗಿದೆ. ನೆಕ್ಸ್ಟು ಒಬ್ಬ ಸ್ಟೂಡೆಂಟ್ಗೆ ಎಷ್ಟು ಅಂದರೆ ಡಿವೈಡೆಡ್ ಬೈ 23 ಮಾಡಿ. ಆಯಿತಾ? 23 ಮಾಡಿದ್ರೆ ಎಷ್ಟು ಬರುತ್ತೆ? 565 ರೂಪೀಸ್ ಬಂದಿರುತ್ತೆ. ಒಬ್ಬಂಗೆ ಖರ್ಚು 565 ರೂಪಾಯಿ ಬಂದಿರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ನೋಡಿ, 23 ಇಂದ 12,995ನ ಯಾವ ರೀತಿ ಡಿವೈಡ್ ಮಾಡ್ಬೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯಿತಾ? 23 ಬರ್ಕೊಳ್ಳಿ. ಇಲ್ಲಿ 12,995 ಯಾವ ರೀತಿ ಡಿವೈಡ್ ಮಾಡ್ತೀರಾ? 23 ಸಾಮಾನ್ಯವಾಗಿ ಯಾರು 23 ಒನ್ಸ್ ಟೇಬಲ್ ಕಲ್ತಿರಲ್ಲ, ಅದಕ್ಕೆಲ್ಲ ಮಲ್ಟಿಪ್ಲಿಕೇಶನ್ ಮಾಡಿ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಆಯಿತಾ? 23 ಇಂಟು 5 ಮಾಡಿ. 5 3 15ಕ್ಕೆ 5, 1ಕ್ಕೆ 6, 5 1 5 2 11 115 ಬರುತ್ತೆ. 115 ಬರುತ್ತಾ? ನೋಡಿ, 115. ಇದಕ್ಕೇನಾರ 23 ಇಂಟು 6 ಏನಾರ ಮಾಡಿದ್ರೆ ಏನಾಗುತ್ತೆ? 129ಗಿಂತ ಜಾಸ್ತಿ ಆಗುತ್ತೆ. 129ಗಿಂತ ಜಾಸ್ತಿ ಆಗುತ್ತೆ. ಬೇಕು ಅಂದರೆ ಟ್ರೈ ಮಾಡಿ. 23 ಇಂಟು 6 ಮಾಡೋಣ. 6 3 18ಕ್ಕೆ 8 1 6 1 6 12 13 138 ಬಂತು. 138 ಬಂತು. ಸೊ ಇದನ್ನು ತೊಗೊಳಕ್ಕಾಗಲ್ಲ, ಇದನ್ನು ತೊಗೊಳ್ತೀವಿ. 23 5 23 5 115. ಆಯಿತಾ? 0 2 ಅಲ್ಲಿ 1 ಅಂದರೆ 1 ಆಗುತ್ತೆ. 9ರಲ್ಲಿ 5 ಕಳೆದ್ರೆ 4 ಆಗುತ್ತೆ. ಆಯಿತಾ? 14 ಉಳ್ಕೊತು. ನೆಕ್ಸ್ಟು ಒಂದನ್ನು ಕೆಳಗಡೆ ಇಳಿಸ್ಕೊಳ್ಳಿ. ಆಯಿತಾ? ಒಂದನ್ನು ಕೆಳಗಡೆ ಇಳಿಸ್ಕೊಳ್ಳಿ. ಈಗ ನೋಡಿ, 23 6 ಇಲ್ಲಿ ನೋಡಿ, 23 6 138. ಆಯಿತಾ? 23 6 138 ಬರುತ್ತೆ. 23 6 138. ಆಯಿತಾ? ಮೈನಸ್ ಮಾಡಿ. 9ರಿಂದ 8 ಅಂದರೆ 1 ಆಗುತ್ತೆ. 4ರಿಂದ 3 ಅಂದರೆ 1 ಆಗುತ್ತೆ. 11. ಇದು 1ರಿಂದ 1 ಮೈನಸ್ ಮಾಡಿದ್ರೆ 0 ಆಗುತ್ತೆ. 11 ಬತ್ತು. ನೆಕ್ಸ್ಟ್ ಏನು ಮಾಡಿ, ಇದನ್ನು ಕೆಳಗಡೆ ಇಳಿಸ್ಕೊಳ್ಳಿ. ಕೆಳಗಡೆ ಇಳಿಸ್ಕೊಂಡ್ರೆ 5 ಆಗುತ್ತೆ. ಆಯಿತಾ? 5 ಆಗುತ್ತೆ. 115 ಬತ್ತು. ಪುನಃ ನೋಡಿ, 23 5 115. 23 5 115 0 0 0. ಈ ರೀತಿ ನಾವು ಡಿವಿಷನ್ನ ಮಾಡಬೇಕು. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಟ್ರೈ ಮಾಡಿ. 23 ಇಂಟು 5 ಅದು ಬಂದರೆ ಓಕೆ, ಇಲ್ಲ ಅಂದರೆ ನೆಕ್ಸ್ಟ್ ನಂಬರ್ ಟ್ರೈ ಮಾಡ್ಕೊಂಡು ಮಾಡಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ ನಮಗೆ 565 ಬರುತ್ತೆ. ಇದಕ್ಕೆ 565 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 29ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30 ಏನು ಕೇಳಿದ್ದಾನೆ ಅಂದರೆ 15 ಸೈಕಲ್ಗೆ 36,045 ರೂಪಾಯಿ ಅಂತೆ. 15 ಸೈಕಲ್ಸ್ಗೆ 36,045 ರೂಪಾಯಿ ಆಗುತ್ತಂತೆ. ಆಯಿತಾ? 15 ಸೈಕಲ್ ತೊಗೊಂಡ್ರೆ 36,045 ರೂಪಾಯಿ ಆಗುತ್ತಂತೆ. ಹಾಗಾದರೆ ಪ್ರತಿ ಸೈಕಲ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಪ್ರತಿ ಸೈಕಲ್ ಇದು ಅಷ್ಟೇ. ಫಸ್ಟ್ ಸ್ಟೆಪ್ ಈ ರೀತಿ ಬರ್ಕೊಳ್ಳಿ. ಸೆಕೆಂಡ್ ಸ್ಟೆಪ್, ಒನ್ ಸೈಕಲ್. ಆಯಿತಾ? 1 ಸೈಕಲ್ ಅಂದರೆ 36,045 ಡಿವೈಡೆಡ್ ಬೈ 15 ಅಂತ ಮಾಡಿ. 15 ಅಂತ ಮಾಡಿದ್ರೆ ನಿಮಗೆ ಆನ್ಸರು 2403 ಬರುತ್ತೆ. ಆಯಿತಾ? 2403 ಬರುತ್ತೆ. ಆಪ್ಷನ್ನು ಡಿ ಬರುತ್ತೆ. ನೀವು ಬೇಕು ಅಂದರೆ 15ಇಂದ ಇದನ್ನು ಡಿವೈಡ್ ಮಾಡಿ. ಈ ರೀತಿ 15ಇಂದ ಡಿವೈಡ್ ಮಾಡಿ. 36,045ನ ಡಿವೈಡ್ ಮಾಡಿ. 30 ಇದು 15 1 15 2 15 2 30 6 ಉಳ್ಕೋತು. ಆಯಿತಾ? 0ನ ಕೆಳಗಡೆ ಹಾಕಿ. ನೆಕ್ಸ್ಟು 15 4 60. ಆಯಿತಾ? 0 0. ನೆಕ್ಸ್ಟು 4 ಇಳಿಸ್ಕೊಳ್ಳಿ. 4 ಡಿವೈಡ್ ಆಗಲ್ಲ, ಆಗ 5 ಇಳಿಸ್ಕೊಳ್ಳಿ. 5 2 ನಂಬರ್ ಇಳಿಸ್ಕೊಂಡಿದ್ದೀರಾ. 2 ನಂಬರ್ ಇಳಿಸ್ಕೊಂಡಿದ್ದೀರಾ ಅಂದರೆ 1 0 ಹಾಕ್ಕೊಳ್ಳಿ. ನೋಡಿ, 2 ನಂಬರ್ ಇಳಿಸ್ಕೊಂಡಿದ್ದೀರಾ, 1 0 ಹಾಕ್ಕೊಳ್ಳಿ. ಆಯಿತಾ? ನೆಕ್ಸ್ಟು
15 15 3 is 45 0 0 ಆಯಿತಾ. ಆನ್ಸರ್ ಏನು ಬರುತ್ತೆ 24003 ಬರುತ್ತೆ. ಕ್ವಶನ್ ನಂಬರ್ 30ಗೆ ಆಪ್ಷನ್ನು ಡಿ.